ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ KEAದವರು ಕಾಲ್ ಮಾಡಿದಂಥ 2026ಕ್ಕೆ ಸಂಬಂಧಪಟ್ಟಂತೆ ಕಾಲ್ ಮಾಡಿದಂಥ ಎಲ್ಲ ಪರೀಕ್ಷೆಗಳಾಗಿರ್ಬೋದು, ವಸತಿ ಆಗಿರ್ಬೋದು, PC ಆಗಿರ್ಬೋದು, ಭೂಮಾಪಕರಾಗಿರ್ಬೋದು, ವಿವೋ ಆಗಿರ್ಬೋದು, ಇನ್ನು ಮುಂದೆ ಯಾವೆಲ್ಲ ಕಾಲ್ ಮಾಡ್ತಾರೆ ಆ ಎಲ್ಲ ಪರೀಕ್ಷೆಗಳಿಗೆ ಒಂದೇ ರೀತಿಯಾದಂಥ ಒಂದು OMR ಕಾಪಿಯನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ, ಇದು ನೀವು ವೆಬ್ಸೈಟಲ್ಲೂ ಸಹಿತ ಸಿಗುತ್ತೆ. ಓಕೆ, ಈ OMR ಅನ್ನು ಯಾವ ರೀತಿಯಾಗಿ ತುಂಬಬೇಕು, ಇಲ್ಲಿ 5 ಆಪ್ಷನನ್ನು ಕೊಟ್ಟಿದ್ದಾರೆ. ಇದು ಏನು ಅನ್ನುವುದನ್ನು ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ KEAದವರ ನ್ಯೂ OMR ಪ್ಯಾಟರ್ನನ್ನು ಬಿಡುಗಡೆ ಮಾಡಿದ್ದಾರೆ. 2026ರ OMR ಪ್ಯಾಟರ್ನ್. ಇದರಲ್ಲಿ ಏನಿದೆ ಅಂತಂದರೆ 5 ಆಪ್ಷನ್ಸ್ಗಳಿರ್ತಾವೆ. ನಿಮಗೆ 5 ಆಯ್ಕೆಗಳಿರ್ತಾವೆ ಈ ರೀತಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಾಡೆಲ್ OMRದಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ 1ಕ್ಕೆ 5 ಆಯ್ಕೆ ಇದೆ, ಪ್ರಶ್ನೆ 2ಕ್ಕೆ 5 ಆಯ್ಕೆ ಇದೆ. ಇದೇ ರೀತಿಯಾಗಿ 100 ಪ್ರಶ್ನೆಗಳಿಗೆ 5 ಆಯ್ಕೆಗಳಿರ್ತದೆ. ಆದರೆ ನೀವೇನು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಗೆ 4 ಉತ್ತರಗಳಿರ್ತವೆ. ಓಕೆ, ನೀವು ಸರಿಯಾಗಿ ಯಾವ ರೀತಿಯಾಗಿ ತುಂಬಬೇಕು ಅಂತಂದರೆ, ಉದಾಹರಣೆಗಾಗಿ ಇಲ್ಲಿ ಕೊಟ್ಟಿದೆ ನೋಡಿ, ಉತ್ತರವನ್ನು ಯಾವ ರೀತಿಯಾಗಿ ಭರ್ತಿ ಮಾಡಬೇಕು. ನಿಮಗೆ ಸರಿಯಾಗಿ ಉತ್ತರ ಗೊತ್ತಿತ್ತು ಅಂತಂದರೆ ನೀವೇನು ಮಾಡ್ತೀರಾ, ಒಂದು ಪ್ರಶ್ನೆಗೆ, ಓಕೆ, ಉದಾಹರಣೆಗಾಗಿ 7ನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಗೊತ್ತಿದ್ದರೆ ಸಿ ಸರಿಯಾದ ಉತ್ತರ ಅಂತಂದರೆ ಈ ರೀತಿಯಾಗಿ ತುಂಬ್ತೀರಿ. ಓಕೆ, ಈ ರೀತಿಯಾಗಿ ತುಂಬಿದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓಕೆ, ಅದೇ ರೀತಿಯಾಗಿ ಈ ಕ್ವಶನ್ ನಂಬರ್ 8ಕ್ಕೆ ನಿಮಗೊಂದು ಉತ್ತರ ಗೊತ್ತಿಲ್ಲಪ್ಪ, ಈ ಕ್ವಶನಿಗೆ ಗೊತ್ತಿಲ್ಲ ಮತ್ತು ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತಂದರೆ ನೀವೇನು ಮಾಡಬೇಕು, ಗೊತ್ತಿಲ್ಲದೆ ಇರುವಂಥ ಎಲ್ಲ ಉತ್ತರಗಳಿಗೆ E-ಯನ್ನು ಮಾರ್ಕ್ ಮಾಡಬೇಕು ಅಂತ ಹೇಳ್ತಾರೆ ಅವರು. ಅಕಸ್ಮಾತ್ E-ಯನ್ನು ಮಾರ್ಕ್ ಮಾಡದೆ ಅದನ್ನು ಹಾಗೆ ಬಿಟ್ಟು ಕೊಟ್ಟರೆ ಅಂತಂದರೆ ನಿಮ್ಮ ಒಂದು ಅಂಕ ಕಟ್ಟಾಗುತ್ತೆ. ನೋಡಲಿ, ಯಾವುದೇ ಪ್ರಶ್ನೆಯನ್ನು ಖಾಲಿ ಬಿಡಬೇಡಿ. ಖಾಲಿ ಬಿಟ್ಟರೆ 0.25 ಅಂಕಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಅಂದರೆ ಇಲ್ಲಿ OMR ಮಾಡೆಲಲ್ಲಿ ಏನಿದೆ ಅಂತಂದರೆ 5 ಆಪ್ಷನ್ಸ್ಗಳಿದ್ದಾವೆ. ನಿಮಗೆ ಬರುವಂಥ ಉತ್ತರಗಳನ್ನು 4 ಆಪ್ಷನ್ಸ್ಗಳಲ್ಲಿ ತುಂಬಬೇಕು. ನಿಮಗೇನಾದರೂ ಉತ್ತರ ಗೊತ್ತಿಲ್ಲದೆ ಇದ್ದರೆ ನೀವು 5ನೇ ಆಪ್ಷನನ್ನು ಅಟೆಂಡ್ ಮಾಡಬೇಕು. ನನಗೆ ಗೊತ್ತಿಲ್ಲ ಅಂಥೇಳಿ ಇದನ್ನು ಖಾಲಿ ಬಿಟ್ಟು ಬಂದರೆ, ಉದಾಹರಣೆಗಾಗಿ 8ನೇ ಕ್ವಶನ್ ಇದೆ, ಇದನ್ನು ಏನು ಅಟೆಂಡ್ ಮಾಡಿದ್ರೆ ಖಾಲಿ ಬಿಟ್ಟರೆ ನಿಮಗೆ ಮಾರ್ಕ್ಸ್ ಕಟ್ಟಾಗುತ್ತೆ, ಮತ್ತು ತಪ್ಪು ಹಾಕಿದರೂ ಮಾರ್ಕ್ಸ್ ಕಟ್ಟಾಗುತ್ತೆ. ಹೀಗಾಗಿ ಅಭ್ಯರ್ಥಿಗಳು ಸ್ಪಷ್ಟವಾಗಿ ಕೇಳಿ, ತಪ್ಪು ಹಾಕಿದರೂ ನೆಗೆಟಿವ್ ಮಾರ್ಕ್ಸ್ ಬೀಳುತ್ತೆ. ಏನೂ ಮಾರ್ಕ್ ಮಾಡದೆ, ಯಾವುದೋ 5 ಆಪ್ಷನ್ ಮಾರ್ಕ್ ಮಾಡದೇ ಇದ್ದರೂ ಸಹಿತ ನಿಮಗೆ ನೆಗೆಟಿವ್ ಮಾರ್ಕಿಂಗಲ್ಲಿ ಇರ್ತೀರಾ. ಹೀಗಾಗಿ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನೀವು ಆಪ್ಷನ್ ಏನಿಲ್ಲ, ಈ ಆಪ್ಷನನ್ನು ತುಂಬಬೇಕು. ಗೊತ್ತಿದ್ದರೆ ನೀವು ABCD ಯಾವುದಾದ್ರೂ ನಿಮಗೆ ಉತ್ತರ ಗೊತ್ತಿದ್ದರೆ ತುಂಬಿ. ಅಕಸ್ಮಾತ್ ಉತ್ತರ ಗೊತ್ತಿಲ್ಲದೆ ಇದ್ದರೆ, ಓಕೆ, ನೆನಪಿರಲಿ, ಉತ್ತರ ಗೊತ್ತಿಲ್ಲದೆ ಇದ್ದರೆ ನೀವು ಈ ಆಪ್ಷನನ್ನು ತುಂಬ್ತಾ ಹೋಗಬೇಕು. ಓಕೆ, ಹೀಗೇನಾದರೂ ಮಾಡದೆ ಬಂದರೆ ಅಂತಂದರೆ ನಿಮ್ಮದೇ ಆದಂಥ ಒಂದು ಅಂಕಗಳನ್ನು ನೀವು ಕಳ್ಕೊತೀರ. ಹೀಗಾಗಿ ನೀವು ಸರಿಯಾಗಿ ಸಂಪೂರ್ಣವಾಗಿ ಈ ರೀತಿಯಾಗಿ ಶೇಡ್ ಮಾಡಬೇಕು. ಓಕೆ, ಇದು ಸರಿಯಾದಂಥ ಒಂದು ಮಾದರಿಯಾಗಿದೆ. ಓಕೆ, ಹೀಗಾಗಿ ಕಡ್ಡಾಯವಾಗಿ ಉತ್ತರ ಗೊತ್ತಿದ್ದರೆ ಈ 4ರಲ್ಲಿ ಗೊತ್ತಿದ್ದರೆ ಟಿಕ್ ಮಾಡಿ, ಗೊತ್ತಿಲ್ಲದೆ ಇದ್ದರೆ E-ಯನ್ನು ಟಿಕ್ ಮಾಡಬೇಕು. ಅಕಸ್ಮಾತ್ ಟಿಕ್ ಮಾಡದೇ ಇದ್ದರೆ ನಿಮ್ಮ 0.25 ಅಂಕ ಕಟ್ಟಾಗುತ್ತೆ. ತಪ್ಪು ಏನಾದರೂ ABCDಯಲ್ಲಿ ತಪ್ಪು ಹಾಕಿದ್ರೆ ಸಹಿತ 0.25 ಅಂಕ ಕಟ್ಟಾಗುತ್ತೆ. ಹೀಗಾಗಿ ನೀವು ಏನಾದರೂ ಒಂದು ಪರೀಕ್ಷೆಯಲ್ಲಿ 50 ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ನೀವು ಆಲ್ಮೋಸ್ಟ್ ಅಲ್ಲಾಗಿ ಈ ಆಪ್ಷನನ್ನು, ಯಾವ್ಯಾವ 50 ಗೊತ್ತಿಲ್ಲಲ್ಲ ಅವಕ್ಕೆಲ್ಲವಕ್ಕೂ E-ಯನ್ನು ಹಾಕಿಬಿಡಿ. ಓಕೆ, ನೀವು ಹಾಗೆ ಬಿಟ್ಟು ಬಂದರೆ ನಿಮ್ಮ ನೆಗೆಟಿವ್ ಮಾರ್ಕ್ ಬರ್ತದೆ, ಮತ್ತು ನೀವು ಇಲ್ಲೇನಾದರೂ ತಪ್ಪು ಹಾಕಿದ್ರೆ ಸಹಿತ ನಿಮಗೆ ನೆಗೆಟಿವ್ ಮಾರ್ಕ್ ಬೀಳುತ್ತೆ. ಓಕೆ, ಹೀಗಾಗಿ ಇದನ್ನು ಕಡ್ಡಾಯವಾಗಿ ನೀವೆಲ್ಲರೂ ಫಾಲೋ ಅಪ್ ಮಾಡಲೇಬೇಕು. ಓಕೆ, ಥ್ಯಾಂಕ್ ಯು.